ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಸೀಸನ್ 12ರಲ್ಲೂ ತಲೆ ಬೋಳಿಸುವ ಟಾಸ್ಕ್ ಕೊಟ್ಟೇ ಬಿಟ್ರು ಬಿಗ್ ಬಾಸ್. ಈ ಟಾಸ್ಕ್ ಮೂಲಕ ಟಾಪ್ 3 ಕಂಟೆಸ್ಟೆಂಟ್ ಇವರೇ ಅಂತ ಕ್ಲೂ ಕೊಟ್ಬಿಟ್ರ. ಇದರಲ್ಲಿ ಏನ್ ವಿಶೇಷ ಅಂತ ಕೇಳಿದ್ರೆ, ಕಳೆದ 2 ಸೀಸನ್ ಹಿಂದೆ ಈ ಟಾಸ್ಕ್ಗೆ ಕಾರ್ತಿಕ್, ರಜತ್ ತಲೆ ಕೂದಲು ಕೊಟ್ಟು ಟಾಪ್ 3 ಕಂಟೆಸ್ಟೆಂಟ್ ಗಳಾಗಿದ್ರು. ಈ ಸೀಸನ್ ನಲ್ಲೂ ಮಾಳು ತಲೆ ಕೂದಲನ್ನ ಕೊಟ್ಟಿದ್ದನ್ನ ನೋಡ್ತಾ ಇದ್ರೆ ಮಾಳು ಕೂಡ ಟಾಪ್ 3 ಯಲ್ಲಿ ಬರ್ತಾರಾ ಅನ್ನೋ ಡೌಟ್ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಹಲವು ಬಾರಿ ನಾಮಿನೇಟ್ ಆಗಿ ಡೆಡ್ ಲೈನ್ಗೆ ಹೋಗಿ ಬಂದ್ರೂ ಸಹಿತ ಮಾಳು ಮನೆಗೆ ಹೋಗ್ಲೇ ಇಲ್ಲ. ಕಾರಣ ಮಾಳುಗೆ ಆಚೆ ಇರುವ ಫ್ಯಾನ್ ಫಾಲೋವರ್ಸ್ ಅಷ್ಟಿದ್ದಾರೆ. ಸ್ವತಃ ತಲೆ ಕೂದಲು ಕೊಡಲು ಮುಂದೆ ಬಂದಂತಹ ಮಾಳುಗೆ ನಿಮ್ ಜೊತೆ ನಾವಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ, ಚೆನ್ನಾಗಿ ಆಟ ಆಡಿ ಅಂತ ಹೇಳಿ ಸಾಥ್ ಕೊಡ್ತಾ ಇದ್ದಾರೆ ಹೊರಗಡೆ ಇರುವಂತಹ ಅಭಿಮಾನಿಗಳು. ಬನ್ನಿ, ಮಾಳು ತಲೆ ಕೂದಲು ಕೊಟ್ಟ ನಂತರ ಹೇಗೆ ಕಾಣಿಸ್ತಾ ಇದ್ದಾರೆ, ಮಾಳು ಹೇರ್ ಸ್ಟೈಲ್ ಹೇಗಿದೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಸೀಸನ್ 12ರಲ್ಲಿ ಮಾಳು ನಿಪ್ನಾಳು ಕೂಡ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅಂತ ಹೇಳಿ ವಿಷಯ ಗೊತ್ತಾಗ್ತಾ ಇದ್ದಂತೆ ಹೊರಗಡೆ ಮಾಳು ಅಭಿಮಾನಿಗಳು ಹಬ್ಬ ಮಾಡಿಬಿಟ್ರು. ಬಿಗ್ ಬಾಸ್ ಮನೆಗೆ ಮಾಳು ಅಣ್ಣ ಹೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮೇಲೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಸಪೋರ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ, ಇಲ್ಲಿವರೆಗೂ ಸಹಿತ ಮಾಳು ಹಲವು ಬಾರಿ ನಾಮಿನೇಟ್ ಆಗಿದ್ದಾರೆ, ಮತ್ತೆ ಡೆಡ್ ಲೈನ್ಗೆ ಹೋಗಿ ಬಂದಿದ್ದಾರೆ, ಹೋಗೇ ಬಿಡ್ತಾರೆ ಮಾಳು ಅನ್ನೋಷ್ಟರಲ್ಲಿ ಸ್ವಲ್ಪ ಅಂತರದಲ್ಲಿ ಮಾಳು ಅವರು ಸೇವ್ ಆಗಿರೋದನ್ನ ನೀವು ಗಮನಿಸ್ತೀರಾ. ಅಂದ್ರೆ ಬಿಗ್ ಬಾಸ್ ಸಣ್ಣ ಅಂತರದಲ್ಲಿ ಅವರು ಸೇವ್ ಆದ್ರು ಅಂತ ಹೇಳಿ ತೋರಿಸ್ತಾರೆ. ಆದ್ರೆ ಮಾಳುಗೆ ಅಪಾರ ಪ್ರಮಾಣದ ಅಭಿಮಾನಿಗಳಿದ್ದಾರೆ ಹೊರಗಡೆ, ಮತ್ತೆ ಅತಿ ಹೆಚ್ಚಿನ ಓಟ್ಗಳ ಸುರಿಮಳೆ ಆಗ್ತಿರೋ ಕಾರಣಕ್ಕಾಗಿ ಮಾಳುನ ಮನೆಯಿಂದ ಹೊರ ಕಳಿಸ್ಲಿಕ್ಕೆ ಬಿಗ್ ಬಾಸ್ಗೂ ಕೂಡ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಮಾಳುಗೆ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಮಾಳು ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. ನಿಮಗೊಂದು ಪ್ರಶ್ನೆ ಹುಟ್ಬೋದು, ಮಾಳು ಅವರು ಸೈಲೆಂಟ್ ಆಗಿರ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಯೂ ಕೂಡ ಮಾತನಾಡೋದಿಲ್ಲ, ಏನಾದ್ರೂ ಜಗಳ ಆಗ್ಲಿ, ಯಾರಾದ್ರೂ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ಮಾಳು ಅವರು ಕೆಲವೊಮ್ಮೆ ವಾಯ್ಸ್ ರೈಸ್ ಕೂಡ ಮಾಡೋದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಬಹುದು. ಆದ್ರೆ ಮಾಳು ಅವ್ರದ್ದು ಕೂಡ ಒಂದು ಸ್ಟ್ರಾಟರ್ಜಿನೂ ಕೂಡ ಇದೆ. ಅದೇ ರೀತಿಯಾಗಿ ಅವ್ರಿಗೆ ಈ ರೀತಿಯಾಗಿ ಕೆಟ್ಟ ಕೊಳಕ ಮಾತನಾಡುವಂಥದ್ದು, ಮತ್ತೆ ಹೆಣ್ಮಕ್ಳ ಮೇಲೆ ಎಗರಿ ಹೋಗಿ ಮಾತನಾಡುವಂಥದ್ದು, ಈ ತರದವರೆಲ್ಲ ಇಷ್ಟಪಡೋದಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ವಿಚಾರದಲ್ಲಿ ಏನಾದ್ರೂ ಮಾತಾಡಲೇಬೇಕು ಅಂತಂದಾಗ ಮಾತನಾಡಿದ್ದನ್ನ ನೋಡಿದ್ದೀರಿ. ಮತ್ತೆ ಆಟ ಅಂತ ಬಂದಾಗ ಮಾಳು ಆಟನ ಬಿಟ್ಕೊಡೋದೇ ಇಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಕಳೆದ ವಾರದ ಒಂದು ಗೇಮ್ ಅಲ್ಲೂ ಕೂಡ ನೀವು ಗಮನಿಸಿರ್ಬೋದು, ರಕ್ಷಿತಾಳ ಜೊತೆಗೆ ಸೇರ್ಕೊಂಡು ಮಾಳು ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಸುದಿ ಪ್ರೀ ಫಿನಾಲೆಯಲ್ಲಿ ಅವರು ಗೆಲ್ಲಬೇಕು ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಕೂಡ ಮಾಳುನೇ ಆಗಿದ್ರು. ನೀವು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹಲವು ಟಾಸ್ಕ್ಗಳಲ್ಲಿ ಮಾಳು ಯಾವ ರೀತಿಯಾಗಿ ಆಟದಲ್ಲಿ ಅಬ್ಬರಿಸಿದ್ದಾರೆ ಅನ್ನೋದನ್ನ ನೋಡಿದ್ದೀರಿ. ಆದ್ರೆ ಮಾತಿನಲ್ಲಿ ಅವರು ಬೊಬ್ಬೆ ಹೊಡೆಯುವುದಿಲ್ಲ, ಮಾತಾಡೋದಿಲ್ಲ, ಹೆಚ್ಚಾಗಿ ಸೈಲೆಂಟ್ ಆಗಿ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಅವರನ್ನ ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ಬಟ್ ಹೊರಗಡೆ ಅವರ ಫ್ಯಾನ್ ಫಾಲೋವರ್ಸ್ ಅನ್ನ ನೋಡಿದ್ರೆ ಅಪಾರ ಪ್ರಮಾಣದಲ್ಲಿ ಅವರಿಗೆ ಸಪೋರ್ಟ್ ಬರ್ತಾ ಇದೆ ಅನ್ನೋದು ಮಾತ್ರ ಕನ್ಫರ್ಮ್. ಅದ್ಯಾವ್ದ್ರಲ್ಲಿ ಗೊತ್ತಾಗ್ತಾ ಇದೆ ಅಂತಂದ್ರೆ, ಅವರು ಇಲ್ಲಿವರೆಗೂ ಕೂಡ ತುಂಬಾ ಬಾರಿ ಡೆಡ್ ಲೈನ್ ಹೋಗಿ ಬಂದ್ರು, ಆದ್ರೆ ಅವರು ಹೊರಗಡೆ ಹೋಗಿಲ್ಲ. ಇನ್ನೊಂದು ಕಡೆಗೆ ಅವರಿಗೆ ತುಂಬಾ ಅಪಾರವಾದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅನ್ನೋದು ಮಾತ್ರ ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಮೂಲಕವೂ ನಾವು ಮಾಳು ಅವರು ಟಾಪ್ 3 ಕಂಟೆಸ್ಟೆಂಟ್ ಆಗಿರ್ತಾರೆ ಅಂತ ಹೇಳಿ ಭಾವಿಸಬಹುದು. ಅದರ ಜೊತೆಗೆ ಇವತ್ತು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ವಿಲನ್. ಏನಪ್ಪ ಚಟುವಟಿಕೆ ಅಂತ ಕೇಳಿದ್ರೆ, ತಲೆ ಬೋಳಿಸ್ಕೊಳ್ಳೋದು. ಕಳೆದ 2 ಸೀಸನ್ಗಳ ಹಿಂದೆ ನಾವು ಅದನ್ನ ಲೆಕ್ಕಾಚಾರ ಮಾಡಿದ್ರೆ, ಕಳೆದ ಸೀಸನ್ ನಲ್ಲಿ ರಜತ್ ಅವರು ತಲೆ ಬೋಳು ಕೊಟ್ಟಿದ್ರು, ಅವರು ಟಾಪ್ 3 ಕಂಟೆಸ್ಟೆಂಟ್ ಆಗಿದ್ರು, ಮತ್ತೆ ಟಾಪ್ 3 ಕೂಡ ಆಗಿದ್ರು. ಸೀಸನ್ 10ರಲ್ಲೂ ಸಹಿತ ಕಾರ್ತಿಕ್, ಮಹೇಶ್ ಅವರು ತಲೆ ಬೋಳನ್ನ ಕೊಟ್ಟಿದ್ರು, ಅವರು ಕೂಡ ಟಾಪ್ 3 ಕಂಟೆಸ್ಟೆಂಟ್ ಆಗಿದ್ರು. ಅದರ ಜೊತೆಗೆ ಅವರೇ ವಿನ್ನರ್ ಆಗಿದ್ರು. ಅವ್ರಿಗೂ ಕೂಡ ಅಪಾರ ಪ್ರಮಾಣದ ಫ್ಯಾನ್ ಫಾಲೋವರ್ಸ್ ಇದ್ರು, ಮತ್ತೆ ರಜತ್ಗೂ ಕೂಡ ಅಷ್ಟೇ ಅಪಾರ ಪ್ರಮಾಣದ ಫ್ಯಾನ್ ಫಾಲೋವರ್ಸ್ ಇದ್ರು. ಸೊ ಇಲ್ಲಿ ನಾವು ಮಾಳುವರ ವಿಚಾರವನ್ನು ಕೂಡ ತೆಗೆದುಕೊಂಡ್ರೆ, ಮಾಳುಗೂ ಕೂಡ ಅಪಾರ ಪ್ರಮಾಣದ ಫ್ಯಾನ್ ಫಾಲೋವರ್ಸ್ ಕೂಡ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆಗೆ ಅವರು ತಲೆ ಕೂದಲನ್ನ ಕೊಟ್ಟಿದ್ದನ್ನ ನೋಡ್ತಾ ಇದ್ರೆ ಟಾಪ್ 3 ಕಂಟೆಸ್ಟೆಂಟ್ ಇವರೇ ಅಂತ ಹೇಳಿ ಬಿಗ್ ಬಾಸ್ ಹಿಂಟ್ ಕೊಟ್ರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಮಾಳು ಹೇರ್ ಸ್ಟೈಲ್ ಬಗ್ಗೆ ಹೇಳ್ಬೇಕವ ಅಂತಂದ್ರೆ, ಕಳೆದ 2 ಸೀಸನ್ ನಲ್ಲಿ ಏನಾಗಿತ್ತು ಅಂತಂದ್ರೆ ಅವರು ಕಂಪ್ಲೀಟ್ ಆಗಿ ತಲೆ ಬೋಳನ್ನ ಕೊಟ್ಟಿದ್ರು. ಆದ್ರೆ ಮಾಳು ವಿಚಾರದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಹೊಸದೊಂದು ಹೇರ್ ಸ್ಟೈಲ್ ಅನ್ನ ಬಿಗ್ ಬಾಸ್ ಕೊಟ್ಟಿದೆ. ಸೊ ಆ ಹೇರ್ ಸ್ಟೈಲ್ ಹಿಂಗಂತಂದ್ರೆ ಮಧ್ಯದ ಹೇರ್ ಅನ್ನ ಬಿಟ್ಟು ತಲೆಯಲ್ಲಿ ಪೂರಾ ಆ ಹೇರ್ ಅನ್ನ ರಿಮೂವ್ ಮಾಡಬೇಕು. ಸೊ ಅದೊಂದು ಡಿಫ್ರೆಂಟ್ ಯೂನಿಕ್ ಆಗಿರುವಂತಹ ಹೇರ್ ಸ್ಟೈಲ್ ಇದೆ. ಸೊ ಇಲ್ಲಿ ಆ ಹೇರ್ ಸ್ಟೈಲ್
ಜೊತೆಗೆ ಗಿಲ್ಲಿ ಆಡ್ಕೊಳ್ತಾ ಇರೋದು ಹೇಗೆ ಅಂತಂತಂದ್ರೆ ನೋಡು ನಿನ್ನ ವಿಚಾರಕ್ಕೆ ಯಾರಾದರೂ ಬಂದರೆ ನಿನ್ನ ತಂಟೆಗೆ ಯಾರಾದರೂ ಬಂದರೆ ಜಸ್ಟ್ ಹಿಂಗೆ ತಲೆನ ಹಿಂಗೆ ಅಲ್ಲಾಡಿಸ್ಬಿಡು ಅವರೇ ಸುಮ್ಮನೆ ಓಡೋಗ್ಬಿಡ್ತಾರೆ ಅಂತ ಹೇಳಿ, ಅಂದರೆ ಮುಳ್ಳಾಗಿ ಆ ಹೇರ್ಗಳು ಕಾಣಿಸ್ಕೊಳ್ತಾ ಇವೆ ಅನ್ನೋ ರೀತಿಯಾಗಿ ಆ ಹೇರ್ ಸ್ಟೈಲ್ ಮುಳ್ಳಿನ ರೀತಿಯಾಗಿ ಕಾಣಿಸ್ಕೊಂತಿದೆ ಅನ್ನೋ ಥರ ಇಲ್ಲಿ ಗಿಲ್ಲಿ ತಮಾಷೆ ಮಾಡ್ತಾರೆ. ಸೊ ಈ ಹೇರ್ ಸ್ಟೈಲ್ ಬಗ್ಗೆ ನಿಮ್ಮ ಕಾಮೆಂಟ್ ಏನು? ಬಟ್ ನೋಡಿ, ಈ ಹೇರ್ ಸ್ಟೈಲ್ನ ನಾನು ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಜನ ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ ಏನೋ ಅನ್ನೋದನ್ನು ಲೆಕ್ಕಿಸದೆ ಮಾಳು ಅವರು ಆ ಹೇರ್ ಸ್ಟೈಲನ್ನು ಮಾಡ್ಕೊಂಡಿದೆ ಅಲ್ಲ, ಅದಕ್ಕೆ ಹೊರಗಡೆ ಇರುವಂಥ ಜನ ನೀವು ತಲೆ ಬೋಳು ಕೊಟ್ಟಿದ್ದು ಒಳ್ಳೇದಾಯಿತು, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂತಂದರೆ ಅವರು ವಾಲಂಟರಿಯಾಗಿ ಬಂದು ನಾನೇ ತಲೆ ಬೋಳು ಕೊಡ್ತೀನಿ, ನಾನು ಕೂದಲು ಕೊಡ್ತೀನಿ ಅಂತ ಮುಂದೆ ಬಂದಿರುವಂಥ ಆ ಧೈರ್ಯ ಮತ್ತು ಅವರು ವಾಲಂಟರಿಯಾಗಿ ತೆಗೆದುಕೊಂಡಿರುವಂಥ ಆ ನಿರ್ಧಾರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಈ ವಿಚಾರವಾಗಿ ಕಾಮೆಂಟ್ ಮಾಡಿ. ಇಷ್ಟು ದಿನ ಸಿಂಗಲ್ ಆಗಿ ಆಟ ಆಡ್ತಾ ಇದ್ದಂತಹ ಮಾಳುಗೆ ಈಗ ಇತ್ತೀಚೆಗೆ ರಕ್ಷಿತ್ ಅವರು ಜಂಟಿ ಆಗ್ಬಿಟ್ಟಿದ್ದಾರೆ ಮಾಳು ಜೊತೆಗೆ. ಏನೇ ಆಗಲಿ ಏನೇ ಬಿಡಲಿ ನಾನು ಮಾಳು ಅಣ್ಣನ ಜೊತೆಗೆ ಇರ್ತೀನಿ, ಮಾಳು ಅಣ್ಣನ ಪರವಾಗಿ ನಾನು ಸ್ಟ್ಯಾಂಡ್ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಳು ಪರವಾಗಿ ಹಲವು ಬಾರಿ ವಾಯ್ಸ್ ರೇಸ್ ಮಾಡ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ. ಮತ್ತೆ ರಕ್ಷಿತಾ ಮಾಳು ಅವರ ಆ ಒಂದು ಹೊಂದಾಣಿಕೆ ಮತ್ತೆ ಅವರಿಬ್ಬರ ಆ ಅಣ್ಣ ತಂಗಿಯ ಆ ಒಂದು ಸ್ನೇಹ ಬಾಂಧವ್ಯ, ಆ ಒಂದು ರಿಲೇಷನ್ನ ನೀವು ನೋಡ್ತಾ ಇರಬಹುದು. ಅವ್ರ ತಲೆ ಅಂದರೆ ಮಾಳು ರಕ್ಷಿತಾಳ ತಲೆಗೆ ಎಣ್ಣೆ ಹಚ್ಚುವುದು, ಅವಳಿಗೆ ಎಣ್ಣೆ ಮಸಾಜ್ ಮಾಡೋದನ್ನು ನೀವು ಗಮನಿಸ್ಬೋದು. ಸೊ ಆ ರೀತಿಯಾಗಿ ಮತ್ತೆ ಮಾಳು ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಹೀಗೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ರಕ್ಷಿತಾ ಮತ್ತೆ ಮಾಳು ಇದೇ ರೀತಿ ಕಂಟಿನ್ಯೂ ಆಗಿ ಜಂಟಿಯಾಗಿ ಕೊನೆವರೆಗೂ ಉಳ್ಕೊಂಡು ಬಂದರೆ ಇವರಿಬ್ಬರು ಕೂಡ ಟಾಪ್ 3 ಕಂಟೆಸ್ಟೆಂಟ್ಗಳಾಗಿರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಟಾಪ್ 3 ಕಂಟೆಸ್ಟೆಂಟ್ ಆಗ್ತಾರಾ ಮಾಳು? ಏನಾಗ್ಬೋದು? ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.